Good morning, children. Welcome to Suchitra Excellent Classes. Today we have learned 3rd standard Santur textbook of English for grade 3, part 1, unit 3, best friends. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಮೂರನೆಯ ತರಗತಿಯ ಸಂತೂರ್ ಅಂದರೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಪಾಠ 3 ಬೆಸ್ಟ್ ಫ್ರೆಂಡ್ಸ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತು ಅರ್ಥೈಸಿಕೊಳ್ಳೋಣ. ಹಾಗೆ ಈ ಒಂದು ಪಾಠದ ಕೊನೆಯಲ್ಲಿ ನಾವು ಅನೇಕ ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿಯುತ್ತಾ ಹೋಗೋಣ. ನೋಡಿ, ಚಾಪ್ಟರ್ 3 ಬೆಸ್ಟ್ ಫ್ರೆಂಡ್ಸ್. ನೋಡಿ, ಇಲ್ಲಿ ಉತ್ತಮ ಸ್ನೇಹಿತರು ಯಾರ್ಯಾರಪ್ಪ? ದೇರ್ ವೇರ್ 4 ಫ್ರೆಂಡ್ಸ್. ನೋಡಿ, ಇಲ್ಲಿ ನಮಗೆ ಈ ಆಕೃತಿಗಳನ್ನ ನೋಡಿದಾಗ ಇದು ಗಣಿತದ್ದು ಇರಬಹುದೇನೋ ಅನಿಸ್ತದ, ಆದರೆ ಇದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಈ ಆಕೃತಿಗಳು ಉತ್ತಮ ಸ್ನೇಹಿತರು ಅನ್ನುವಂಥ ಒಂದು ಪಾಠವನ್ನು ಇಲ್ಲಿ ಕೊಡಲಾಗಿದೆ. ದೇರ್ ವೇರ್ 4 ಫ್ರೆಂಡ್ಸ್. ಇಲ್ಲಿ 4 ಜನ ಫ್ರೆಂಡ್ಸ್ ಇದ್ದಾರೆ. ಯಾರ್ಯಾರಪ್ಪ? ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಆ್ಯಂಡ್ ರೆಕ್ಟ್ಯಾಂಗಲ್. ಅಂದರೆ ಸರ್ಕಲ್ ಅಂದರೆ ವೃತ್ತ, ಸ್ಕ್ವೇರ್ ಚೌಕ, ಟ್ರಯಾಂಗಲ್ ತ್ರಿಭುಜ, ರೆಕ್ಟ್ಯಾಂಗಲ್ ಆಯತ. ಇವೆಲ್ಲವುಗಳು ಉತ್ತಮ ಸ್ನೇಹಿತರು. ಒನ್ ಡೇ ದೇರ್ ಬಿಗ್ಯಾನ್ ಎ ಫೈಟ್ ಬಿಟ್ವೀನ್ ದ ಫ್ರೆಂಡ್ಸ್. ಒಂದಿನ ಏನಾಗುತ್ತಪ್ಪ ಅಂದ್ರೆ ಇವರ ಮಧ್ಯದಲ್ಲಿ ಜಗಳ ಆರಂಭ ಆಗ್ತದೆ. ಯಾಕಪ್ಪ ಅಂದರೆ ಜಗಳ ಯಾಕಂದರೆ ಈಚ್ ಆಫ್ ದೆಮ್ ಸೇಡ್ ದೇ ವೇರ್ ದ ಬೆಸ್ಟ್. ಪ್ರತಿಯೊಬ್ಬರಿಗೂ ಏನು ಅನ್ಸಕತ್ತದಂದ್ರೆ ನಾನು ಎಲ್ಲರಿಗಿಂತ ಉತ್ತಮನಾಗಿದ್ದೇನೆ ಅನ್ನುವಂಥ ಭಾವನೆ ಎಲ್ಲರಿಗೂ ಬಂದ್ಬಿಡ್ತದೆ. ಅದಕ್ಕೋಸ್ಕರ ನಾನು ಶ್ರೇಷ್ಠ ಅಂತ ಎಲ್ಲರೂ ಜಗಳ ಆಡಲಿಕ್ಕೆ ಆರಂಭ ಮಾಡ್ತಾರೆ. ಮೊದಲನೇದಾಗಿ ಸರ್ಕಲ್ ಹೇಳ್ತದ. ಸರ್ಕಲ್ ಸೇಡ್. ನೋಡಿ, ಸರ್ಕಲ್ ಅಂದರೆ ವೃತ್ತ. ಏನು ಹೇಳ್ತದ ವೃತ್ತ ಅಂದರೆ ಐ ಆಮ್ ದ ಬೆಸ್ಟ್, ಐ ಆಮ್ ರೌಂಡ್ ಆ್ಯಂಡ್ ಬ್ಯೂಟಿಫುಲ್. ನಾನು ಉತ್ತಮವಾಗಿದ್ದೇನೆ, ನಾನು ರೌಂಡಾಗಿ ಸರ್ಕಲ್ ರೂಪದಲ್ಲಿ ಇದ್ದೇನೆ ಮತ್ತು ನಾನು ಸುಂದರವಾಗಿದ್ದೇನೆ ಅಂತ ಹೇಳ್ತದೆ. ಐ ಹ್ಯಾವ್ ನೋ ಶಾರ್ಪ್ ಎಡ್ಜಸ್. ನನಗೆ ಯಾವುದೇ ಮೂಲೆಗಳಿಲ್ಲ ಅಂತ ಹೇಳ್ತದದು. ನನಗೆ ಯಾವುದೇ ಒಂದು ಶಾರ್ಪ್ ಆಗಿರ್ತಕ್ಕಂಥ ಮೂಲೆಗಳಿಲ್ಲ ಅಂತ ಹೇಳ್ತದೆ. ಚಿಲ್ಡ್ರನ್ ಯೂಸ್ ಮೀ ಟು ಡ್ರಾ ಎ ಸ್ಮೈಲಿಂಗ್ ಫೇಸ್. ನೋಡಿ, ಒಂದು ಸ್ಮೈಲಿಂಗ್ ಫೇಸನ್ನು ತೆಗೀಲಿಕ್ಕೆ ನನ್ನನ್ನು ಉಪಯೋಗಿಸುತ್ತಾರೆ ಮಕ್ಕಳೆಲ್ಲರೂ. ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಥಿಂಗ್ಸ್ ಇನ್ ಮೈ ಶೇಪ್, ಐ ಆಮ್ ದ ಬೆಸ್ಟ್. ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಆಕೃತಿಗಳು, ವಸ್ತುಗಳು ನನ್ನ ರೂಪದಲ್ಲಿವೆ, ನಾನು ಬೆಸ್ಟ್ ಅಂತ ವೃತ್ತ ಹೇಳ್ತದೆ. ನೋಡಿ, ಈ ಚಿತ್ರದಲ್ಲಿ ಕಾಣುತ್ತಿರುವಂತೆ ಇಲ್ಲಿ ಒಂದು ಚಪಾತಿ ಅಥವಾ ಪಿಜ್ಜಾ ಈ ರೂಪದಲ್ಲಿ ಇದೆ, ವೃತ್ತ ರೂಪದಲ್ಲಿ. ಹಾಗೆ ಇಲ್ಲಿ ಒಂದು ಆರೆಂಜ್ ಇದೆ, ವೀಲ್, ಫ್ಲವರ್, ಆಮೇಲೆ ದಾರದ ಉಂಡಿ ಇದೆ, ಹೌದಲ್ವಾ? ನೋಡಿ, ಇಲ್ಲಿ ಗ್ಲೋಬ್ ಥರ ಏನು ಮಾಡಿದ್ದಾರೆ, ಒಂದು ವೃತ್ತವನ್ನು ತೆಗೆದಿದ್ದಾರೆ. ಇವೆಲ್ಲವುಗಳು ಕೂಡ ನನ್ನ ಆಕೃತಿಯಲ್ಲಿಯೇ ಇವೆ, ನಾನೇ ಬೆಸ್ಟ್ ಅಂತ ವೃತ್ತ ಹೇಳ್ತದೆ. ಅದನ್ನು ಕೇಳಿದಂತಹ ಚೌಕ ನೋಡಿ, ಸ್ಕ್ವೇರ್, ಅದನ್ನು ಕೇಳಿರ್ತಕ್ಕಂಥ ಸ್ಕ್ವೇರ್ ಏನು ಹೇಳ್ತದೆ ಅಂದ್ರೆ ದ ಅದರ್ ಶೇಪ್ಸ್ ರೆಫ್ಯೂಸ್ಡ್ ಟು ಅಗ್ರಿ ವಿತ್ ದ ಸರ್ಕಲ್. ನೋಡಿ, ಆದರೆ ಇನ್ನುಳಿದಿರ್ತಕ್ಕಂಥ ಆಕೃತಿಗಳು ಏನು ಮಾಡಿದವು? ವೃತ್ತ ಹೇಳಿರುವಂಥ ಮಾತುಗಳನ್ನು ಒಪ್ಪುವುದಿಲ್ಲ, ರೆಫ್ಯೂಸ್ ಮಾಡ್ತವೆ, ಅಂದರೆ ನಿರಾಕರಿಸುತ್ತವೆ. ಸ್ಕ್ವೇರ್ ದ್ಯಾನ್ ಸೇಡ್. ಆಗ ಚೌಕ ಹೇಳ್ತದ ಐ ಆಮ್ ದ ಬೆಸ್ಟ್. ನಾನು ಉತ್ತಮವಾಗಿದ್ದೇನೆ ಅಂತ ಹೇಳ್ತದ. ಐ ಹ್ಯಾವ್ 4 ಸೈಡ್ಸ್. ನೋಡಿ, ನನಗೆ 4 ಏನಿವೆ? ಮೂಲೆಗಳಿವೆ ಅಂತ ಹೇಳ್ತದೆ, 4 ಸೈಡ್ಸ್ಗಳಿವೆ. ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಈಕ್ವಲ್ ಇನ್ ಸೈಜ್. ನಾನು ಎಲ್ಲ 4 ಮೂಲೆಗಳೇನಿವೆ ಇವು ಸಮ ಪ್ರಮಾಣದಲ್ಲಿ ಇವೆ. ಚಿಲ್ಡ್ರನ್ ಈಟ್ ಮೆನಿ ಸ್ವೀಟ್ಸ್ ವಿಚ್ ಆರ್ ಸ್ಕ್ವೇರ್ ಇನ್ ಶೇಪ್. ಮಕ್ಕಳೆಲ್ಲರೂ ಏನು ಮಾಡ್ತಾರೆ? ನನ್ನ ಆಕೃತಿಯಲ್ಲಿರ್ತಕ್ಕಂಥ ಸಾಕಷ್ಟು ತಿನಿಸುಗಳನ್ನು ಸ್ಕ್ವೇರ್ ರೂಪದಲ್ಲಿರ್ತಕ್ಕಂಥ ಸ್ವೀಟ್ಗಳನ್ನು ತಿಂತಾರೆ, ಸಿಹಿ ತಿಂಡಿಗಳನ್ನು ನನ್ನ ಆಕೃತಿಯಲ್ಲೇ ಮಾಡ್ತಾರೆ. ಐ ಲುಕ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸೊ ಐ ಆಮ್ ದ ಬೆಸ್ಟ್. ನಾನು ತುಂಬ ಸುಂದರವಾಗಿ ಕಾಣ್ತೀನಿ, ಅದಕ್ಕೋಸ್ಕರ ನಾನೇ ಬೆಸ್ಟ್ ಅಂತ ಚೌಕ ಹೇಳ್ತದೆ. ಆಮೇಲೆ ನೋಡಿ,
ಮೂರನೆಯದಾಗಿ ಬರೋದು ಟ್ರಯಾಂಗಲ್ ಮೀನ್ಸ್ ತ್ರಿಕೋನ, ತ್ರಿಭುಜ ಅಂತ ಹೇಳ್ತೀವಿ ನಾವು. ಆಫ್ಟರ್ ಲಿಸ್ನಿಂಗ್ ಟು ದಿಸ್, ಈ ಚೌಕ ಮತ್ತು ವೃತ್ತದ ಮಾತುಗಳನ್ನು ಕೇಳಿದ ನಂತರ ಟ್ರಯಾಂಗಲ್ ಹೇಳ್ತದ, ತ್ರಿಭುಜ ಟ್ರಯಾಂಗಲ್ ಸೇಡ್ ಇನ್ ಎ ಲೌಡ್ ವಾಯ್ಸ್, ಐ ಆಮ್ ದ ಬೆಸ್ಟ್. ನೋಡಿ, ತ್ರಿಭುಜ ಜೋರಾಗಿ ಹೇಳ್ತದ, ಲೌಡ್ ವಾಯ್ಸ್ ಮೀನ್ಸ್ ಜೋರಾಗಿ ಹೇಳ್ತದ. ಏನಂತ? ನಾನು ಉತ್ತಮವಾಗಿದ್ದೇನೆ ಅಂತ ಹೇಳ್ತದ. ಜಸ್ಟ್ ಲುಕ್ ಆ್ಯಟ್ ಮೀ, ನೀವು ಸ್ವಲ್ಪ ನನ್ನ ಕಡೆ ನೋಡಿ. ಐ ಆಮ್ ಸೋ ಬ್ಯೂಟಿಫುಲ್, ನಾನು ತುಂಬ ಸುಂದರವಾಗಿದ್ದೇನೆ. ಐ ಹ್ಯಾವ್ 3 ಸೈಡ್ಸ್, ನನಗೆ 3 ಏನಿವೆ? ಮೂಲೆಗಳಿವೆ. ಚಿಲ್ಡ್ರನ್ ಯೂಸ್ ಮೀ ಟು ಡ್ರಾ ಮೌಂಟೇನ್ಸ್. ನೋಡಿ, ಮಕ್ಕಳು ಏನು ಮಾಡ್ತಾರ? ಬೆಟ್ಟ ಗುಡ್ಡಗಳನ್ನು ತೆಗೆಯುವಾಗ ನನ್ನ ಒಂದು ಆಕೃತಿಯನ್ನು ಬಳಸ್ತಾರ. ದೇ ಎಂಜಾಯ್ ಮೆನಿ ಯಮ್ಮಿ ಸ್ನ್ಯಾಕ್ಸ್ ಇನ್ ಮೈ ಶೇಪ್. ನೋಡಿ, ಬರೀ ಆಕೃತಿಯನ್ನು ತೆಗಿಲಿಕ್ಕೆ ಮಾತ್ರ ಅಲ್ಲ, ನನ್ನ ಆಕೃತಿಯಲ್ಲಿರ್ತಕ್ಕಂಥ ಸಾಕಷ್ಟು ಸ್ನ್ಯಾಕ್ಸ್ಗಳನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ಗಳನ್ನು ತಿಂದು ಎಂಜಾಯ್ ಮಾಡ್ತಾರೆ. ಸೊ ಐ ಆಮ್ ದ ಬೆಸ್ಟ್. ಮಕ್ಕಳೆಲ್ಲರೂ ನನ್ನ ಆಕೃತಿಯನ್ನೇ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಬೆಸ್ಟ್ ಅಂತ ತ್ರಿಭುಜ ಹೇಳ್ತದ. ನೆಕ್ಸ್ಟ್, ಈ 3 ಆಕೃತಿಗಳು ಮಾತನಾಡುವುದನ್ನು ಕೇಳಿ ರೆಕ್ಟ್ಯಾಂಗಲ್ ಮೀನ್ಸ್ ಆಯತ, ಆಯತ ಹೇಳ್ತದ. ಲಿಸನ್ ಟು ದ ಅದರ್ 3 ಫ್ರೆಂಡ್ಸ್. ಎಲ್ಲ 3 ಸ್ನೇಹಿತರ ಮಾತುಗಳನ್ನು ಕೇಳಿ ರೆಕ್ಟ್ಯಾಂಗಲ್ ಲಾಫ್ಡ್ ಔಟ್ ಅಲೌಡ್, ಜೋರಾಗಿ ನಗಲಿಕ್ಕೆ ಆರಂಭ ಮಾಡ್ತದ. ಅಫ್ಕೋರ್ಸ್ ನಾಟ್, ನೋ ಒನ್ ಕ್ಯಾನ್ ಬಿ ಬೆಟರ್ ದ್ಯಾನ್ ಮೀ. ಓ, ಇರ್ಬೋದು, ಆದರೆ ಪ್ರತಿಯೊಬ್ಬರು ಕೂಡ ಈ 3 ಜನ ನನಗಿಂತ ಏನು ಬೆಟರ್ ಆಗಿಲ್ಲ, ನಾನು ಸುಂದರವಾಗಿದ್ದೇನೆ ಅಂತ ಆಯತ ಹೇಳ್ತದ. ಐ ಹ್ಯಾವ್ 4 ಸೈಡ್ಸ್, ನನಗೂ 4 ಮೂಲೆಗಳಿವೆ. 2 ಆರ್ ಈಕ್ವಲಿ ಲಾಂಗ್ ಆ್ಯಂಡ್ 2 ಆರ್ ಈಕ್ವಲಿ ಶಾರ್ಟ್. ನೋಡಿ, 2 ಮೂಲೆಗಳೇನಿವೆ? ಉದ್ದವಾಗಿವೆ. 2 ಮೂಲೆಗಳು ಚಿಕ್ಕದಾಗಿವೆ. 2 ಎದುರು ಬದರಾಗಿ ಸಮನಾಗಿವೆ ಅಂತ ಹೇಳ್ತದ. ಐ ಲುಕ್ ಸೋ ಬ್ಯೂಟಿಫುಲ್, ನಾನು ತುಂಬ ಚೆನ್ನಾಗಿದ್ದೇನೆ. ಚಿಲ್ಡ್ರನ್ ಎಂಜಾಯ್ ಬಿಸ್ಕಟ್ಸ್ ಆ್ಯಂಡ್ ಚಾಕ್ಲೇಟ್ಸ್ ಇನ್ ರೆಕ್ಟ್ಯಾಂಗಲ್ ಶೇಪ್. ನೋಡಿ, ಮಕ್ಕಳೆಲ್ಲರೂ ಚಾಕ್ಲೇಟ್ಗಳನ್ನು, ಬಿಸ್ಕೆಟ್ಗಳನ್ನು ಏನು ಮಾಡ್ತಾರೆ? ಈ ಒಂದು ನನ್ನ ಆಕೃತಿಯಲ್ಲಿ, ಆಯತ ಆಕೃತಿಯಲ್ಲಿ ಏನು ಮಾಡ್ತಾರೆ? ಇಷ್ಟಪಡ್ತಾರೆ. ದೇ ಆಲ್ಸೋ ಯೂಸ್ ಸೋ ಮೆನಿ ಥಿಂಗ್ಸ್ ಇನ್ ಮೈ ಶೇಪ್. ಭಾಳಷ್ಟು ಜನ ಏನು ಮಾಡ್ತಾರೆ? ನನ್ನ ಒಂದು ಆಕೃತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಕೂಡ ರೆಡಿ ಮಾಡ್ತಾರೆ. ಸೋ ಮೆನಿ ಥಿಂಗ್ಸ್ ಇನ್ ಮೈ ಶೇಪ್, ಅವುಗಳನ್ನು ಉಪಯೋಗಿಸ್ತಾರೆ. ನನ್ನ ಒಂದು ಆಕೃತಿಯಲ್ಲಿರ್ತಕ್ಕಂಥ ಒಂದು ವಸ್ತುಗಳನ್ನು ಉಪಯೋಗಿಸುತ್ತಾರೆ. ಫಾರ್ ಎಕ್ಸಾಂಪಲ್ ಇರೇಸರ್, ಟೆಕ್ಸ್ಟ್ ಬುಕ್, ಎನ್ವಲಪ್, ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ತಾರೆ. ಐ ಆಮ್ ದ ಬೆಸ್ಟ್, ನಾನು ಉತ್ತಮವಾಗಿದ್ದೇನೆ. ಸೇಡ್ ದ ರೆಕ್ಟ್ಯಾಂಗಲ್, ಆಯತಾಕೃತಿ ತೆರನಾಗಿ ತನ್ನ ಬಗ್ಗೆ ಹೇಳುತ್ತದ. ವಾಟ್ ಡು ಯು ಥಿಂಕ್ ವಿಲ್ ಹ್ಯಾಪನ್ ನೌ? ಈಗ ಏನಾಗಬಹುದು? 4 ಆಕೃತಿಗಳು ತಮ್ಮ ತಮ್ಮ ಬಗ್ಗೆನೇ ಹೇಳ್ತಾ, ನಾನು ಹೀಗಿದ್ದೇನೆ, ನನ್ನ ಆಕೃತಿ ಹೀಗಿದೆ, ನನ್ನಲ್ಲಿ ಇಷ್ಟು ಮೂಲೆಗಳಿವೆ, ನನ್ನನ್ನು ಸ್ವೀಟ್ ಥರ ಮಾಡ್ತಾರೆ, ಸ್ನ್ಯಾಕ್ಸ್ ಮಾಡ್ತಾರೆ, ಆಕೃತಿಗಳನ್ನು ಮಾಡಲಿಕ್ಕೆ ಬಳಸ್ತಾರೆ. ಈ ರೀತಿ ಎಲ್ಲ 4 ಆಕೃತಿಗಳ ಮಾತುಗಳನ್ನು ನಾವೀಗೆಲ್ಲರೂ ಕೇಳಿದ್ದೇವೆ. ಆದರೆ ಇವುಗಳಿಗೆ ನಿರ್ಣಯ ಮಾಡೋರು ಯಾರೀಗ ಅನ್ನುವಂಥ ಪ್ರಶ್ನೆ. ದ ಫ್ರೆಂಡ್ಸ್ ಕುಡ್ ನಾಟ್ ಡಿಸೈಡ್ ಹೂ ವಾಸ್ ದ ಬೆಸ್ಟ್ ಅಮಂಗ್ ದೆಮ್. ಆದರೆ ಸ್ನೇಹಿತರೆಲ್ಲರೂ ಕೂಡ ನಮ್ಮಲ್ಲಿಯೇ ಯಾರು ಶ್ರೇಷ್ಠ ಅನ್ನೋದನ್ನು, ಯಾರು ಉತ್ತಮ ಅನ್ನೋದನ್ನು ಹೇಗೆ ಡಿಸೈಡ್ ಮಾಡೋದು ಅಂದಾಗ, ದೇ ಡಿಸೈಡೆಡ್ ಟು ಆಸ್ಕ್ ದ ಫಸ್ಟ್ ಪರ್ಸನ್ ದೇ ಮೀಟ್. ನಮಗೆ ಮೊದಲನೇದಾಗಿ ಯಾರು ಭೇಟಿ ಆಗ್ತಾರಲ್ಲ ಈಗ, ಅವರನ್ನು ಕೇಳಿ ನಿರ್ಣಯ ಮಾಡೋಣ ಅಂತ ಎಲ್ಲ ಒಂದು 4 ಆಕೃತಿಗಳು ಡಿಸೈಡ್ ಮಾಡ್ತಾರೆ. ನಮಗೆ ಮೊದಲನೇದಾಗಿ ಯಾರು ಭೇಟಿ ಆಗ್ತಾರಲ್ಲ ಅವರನ್ನು ಕೇಳಿ ನಿರ್ಣಯ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಆಫ್ಟರ್ ಸಮ್ ಟೈಮ್ ದೇ ಮೆಟ್ ಎ ಸ್ಟಾರ್. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಬ್ಬ ನಕ್ಷತ್ರ ಬರ್ತದೆ, ನಕ್ಷತ್ರದ ಆಕೃತಿ ಬರ್ತದೆ. ದೇ ಸ್ಟಾಪ್ಡ್ ಹರ್ ಆ್ಯಂಡ್ ಟೋಲ್ಡ್ ಹರ್ ಆಫ್ ದೇ ಫೈಟ್. ನೋಡಿ, ಅವು ಎಲ್ಲ ಆಕೃತಿಗಳು, ವೃತ್ತ, ಚೌಕ, ತ್ರಿಭುಜ, ಆಯತ, ಎಲ್ಲವುಗಳು ಕೂಡ ಈ ಸ್ಟಾರನ್ನು, ನಕ್ಷತ್ರವನ್ನು ನಿಲ್ಲಿಸಿ ನಮ್ಮ ಜಗಳದ ಬಗ್ಗೆ, ತಮ್ಮ ಒಂದು ಜಗಳದ ಬಗ್ಗೆ ಹೇಳಿಕೊಳ್ತಾರೆ. ಆಗ ದೇ ಆಸ್ಕ್ಡ್ ಹರ್ ಟು ಡಿಸೈಡ್ ಹೂ ವಾಸ್ ದ ಬೆಸ್ಟ್ ಅಮಂಗ್ ದೆಮ್. ನೀನು ಈಗ ನಿರ್ಧಾರ ಮಾಡಿ ಹೇಳಬೇಕು, ನಮ್ಮ 4 ಜನರಲ್ಲಿ ಯಾರು ಉತ್ತಮ
ಅನ್ನೋದನ್ನು ನೀನು ನಿರ್ಧಾರ ಮಾಡಿ ನಮಗೆ ಹೇಳಬೇಕು ಅಂತ ನಕ್ಷತ್ರಕ್ಕೆ ಈ 4 ಆಕೃತಿಗಳು ಕೇಳ್ತಾರ. ಆಗ ನಕ್ಷತ್ರ ಏನು ಹೇಳ್ತದ ನೋಡೋಣ. ನಕ್ಷತ್ರ ಹೇಳ್ತದ, ದ ಸ್ಟಾರ್ ವಾಸ್ ವೈಸ್, ಶಿ ಲುಕ್ಡ್ ಅಟ್ ಆಲ್ ಆಫ್ ದೆಮ್. ನೋಡಿ, ದ ಸ್ಟಾರ್ ಏನಿರ್ತದ ಭಾಳ ಬುದ್ಧಿವಂತ ಒಂದು ಆಕೃತಿ ನಕ್ಷತ್ರ. ಅದು ಎಲ್ಲರನ್ನ ನೋಡ್ತದ. ನೋಡಿ, ಶಿ ಥಾಟ್ ಫಾರ್ ಎ ವೈಲ್, ಒಂದು ಸೆಕೆಂಡ್ ಯೋಚನೆ ಮಾಡ್ತದ, ಸ್ವಲ್ಪ ಸಮಯ ಯೋಚನೆ ಮಾಡಿ. ದೆನ್ ಶಿ ಸೇಡ್, ಆಮೇಲೆ ಹೇಳ್ತದ ಏನಂತ, ಆಲ್ ಆಫ್ ಯು ಆರ್ ಫ್ರೆಂಡ್ಸ್, ದೆನ್ ವೈ ಶುಡ್ ಯು ಫೈಟ್? ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ನೋಡಿ, ನೀವೆಲ್ಲರೂ ಉತ್ತಮ ಸ್ನೇಹಿತರಿದ್ದೀರಾ, ಮತ್ತು ಯಾಕೆ ಜಗಳಾಡ್ತೀರಾ, ಯಾಕೆ ಫೈಟ್ ಮಾಡ್ತೀರಾ? ಇರಲಿ, ನಿಮಗೆ ನಾನೀಗ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀನಿ, ಬನ್ನಿ ಅಂತ ಹೇಳಿದಾಗ, ಡು ಯು ನೋ ವಾಟ್ ಯು ಕುಡ್ ಡೂ ಇಫ್ ಯು ವೇರ್ ಟುಗೆದರ್? ನೀವು ಎಲ್ಲರೂ ಒಟ್ಟಾಗಿದ್ದರೆ ಏನು ಮಾಡ್ಬೋದು ಗೊತ್ತಾ ಅಂತ ನಕ್ಷತ್ರ ಪ್ರಶ್ನೆ ಮಾಡ್ತದ. ಯು ಕುಡ್ ಕ್ರಿಯೇಟ್ ದ ಮೋಸ್ಟ್ ಬ್ಯೂಟಿಫುಲ್ ಪಿಕ್ಚರ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ನೀವು ಅಷ್ಟೂರು 4 ಆಕೃತಿಗಳು ಕೂಡಿದರೆ, ಉತ್ತಮ ಸ್ನೇಹಿತರಾಗಿದ್ದರೆ ಎಂತೆಂಥ ಒಂದು ಪಿಕ್ಚರ್ಗಳನ್ನು, ಸುಂದರವಾಗಿರ್ತಕ್ಕಂಥ ಆಕೃತಿಗಳನ್ನು ನೀವು ರಚನೆ ಮಾಡ್ಬೋದು ಗೊತ್ತಾ ಅಂತ ನಕ್ಷತ್ರ ಎಲ್ಲ ಆಕೃತಿಗಳಿಗೆ ಪ್ರಶ್ನೆ ಮಾಡ್ತದ. ಆಗ ಜಸ್ಟ್ ಲುಕ್ ಅರೌಂಡ್, ವಿ ಫೈಂಡ್ ಅಮೇಝಿಂಗ್ ಡಿಸೈನ್ಸ್ ಆ್ಯಂಡ್ ಥಿಂಗ್ಸ್ ಇನ್ ಆಲ್ ದ ಶೇಪ್ಸ್. ನೋಡಿ, ನೀವು ನಿಮ್ಮ ಸುತ್ತಲೂ ನೋಡಿ, ಜಸ್ಟ್ ಲುಕ್ ಅರೌಂಡ್, ನಿಮ್ಮ ಸುತ್ತಲೂ ನೋಡಿ, ನೀವೇನು ಮಾಡ್ಬೋದು, ಸಾಕಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥ ಆಕೃತಿಗಳನ್ನು ಮತ್ತು ಡಿಸೈನ್ಗಳನ್ನು ನೀವು ರಚನೆ ಮಾಡಬಹುದು, ವಸ್ತುಗಳನ್ನು ರಚನೆ ಮಾಡಬಹುದು. ಎಲ್ಲ ಆಕೃತಿಗಳು ಸೇರಿದರೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಚಿತ್ರ, ಆಕೃತಿ ರಚನೆ ಆಗ್ತದೆ. ಸೊ ಸ್ಟಾಪ್ ಫೈಟಿಂಗ್, ಟುಗೆದರ್ ವಿ ಆಲ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಸೊ ಅದಕ್ಕೋಸ್ಕರ ಏನು ಮಾಡಿರಿ, ನೀವೆಲ್ಲರೂ ಜಗಳವನ್ನು ನಿಲ್ಲಿಸಿ, ಎಲ್ಲರೂ ಒಟ್ಟಾಗಿ ಏನು ಮಾಡೋಣ, ಹೊಸ ಹೊಸ ವಸ್ತುಗಳನ್ನು, ಹೊಸ ಆಕೃತಿಗಳನ್ನು ರಚನೆ ಮಾಡೋಣ ಅಂತ ನಕ್ಷತ್ರ ಇನ್ನುಳಿದ ಎಲ್ಲ ಆಕೃತಿಗಳಿಗೆ ಹೇಳ್ತದ. ಆಗ ದ ಫ್ರೆಂಡ್ಸ್ ರಿಯಲೈಸ್ಡ್ ದೇರ್ ಮಿಸ್ಟೇಕ್. ಎಲ್ಲ ಗೆಳೆಯರು, ಈ 4 ಜನ ಗೆಳೆಯರು ತಮ್ಮ ತಪ್ಪನ್ನು ತಿಳಿದುಕೊಳ್ತಾರ. ನಕ್ಷತ್ರ ಹೇಳಿದ ಮೇಲೆ ಪ್ರಾಮಿಸ್ಡ್ ಈಚ್ ಅದರ್ ದಟ್ ದೇ ವುಡ್ ನೆವರ್ ಫೈಟ್ ಅಗೇನ್. ಎಲ್ಲರೂ ಪ್ರಾಮಿಸ್ ಮಾಡ್ತಾರೆ, ಒಬ್ರಿಗೊಬ್ಬರು ಪ್ರಾಮಿಸ್ ಮಾಡಿ ಏನು ಮಾಡ್ತಾರೆ, ಇನ್ಯಾವತ್ತೂ ನಾವು ಜಗಳ ಆಡೋದಿಲ್ಲ, ಎಲ್ಲರೂ ಒಟ್ಟಾಗಿ ಉತ್ತಮವಾಗಿರ್ತಕ್ಕಂಥ ಆಕೃತಿಗಳನ್ನು, ಚಿತ್ರಗಳನ್ನು ರಚನೆ ಮಾಡ್ತೀವಿ. ದೇ ರಿಮೈಂಡ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್. ನಾವು ಉತ್ತಮ ಸ್ನೇಹಿತರಾಗಿ ಯಾವಾಗಲೂ ಇರ್ತೀವಿ. ರಿಮೈನ್ ಮೀನ್ಸ್ ಇರುವುದು, ಫಾರ್ ಎವರ್ ಮೀನ್ಸ್ ಯಾವಾಗಲೂ ನಾವೆಲ್ಲರೂ ಉತ್ತಮ ಸ್ನೇಹಿತರಾಗಿರ್ತೀವಿ ಅಂತ ಪ್ರಾಮಿಸ್ ಮಾಡ್ತವ. ನಕ್ಷತ್ರ ಹೇಳಿದ ಮಾತನ್ನು ಕೇಳಿ ಅವುಗಳಿಗೆ ತಮ್ಮ ಒಂದು ಎಲ್ಲ ತಪ್ಪು ಅರ್ಥ ಆಯಿತು. ಆಗ ಅವು ನಾವಿನ್ನು ಮುಂದೆ ಯಾವಾಗಲೂ ಜಗಳ ಆಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ತಮ್ಮ ಜಗಳವನ್ನು ಕೊನೆಗೊಳಿಸ್ತವ. ಅರ್ಥ ಆಯ್ತಾ? ಇದುವರೆಗೂ ನಾವು ಬೆಸ್ಟ್ ಫ್ರೆಂಡ್ಸ್ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. ಈಗ ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿಯೋಣ. ಚಾಪ್ಟರ್ 3 ಬೆಸ್ಟ್ ಫ್ರೆಂಡ್ಸ್. ನ್ಯೂ ವರ್ಡ್ಸ್: ಸರ್ಕಲ್ ವೃತ್ತ, ಸ್ಕ್ವೇರ್ ಚೌಕ, ಟ್ರಯಾಂಗಲ್ ತ್ರಿಭುಜ, ರೆಕ್ಟ್ಯಾಂಗಲ್ ಆಯತ, ಬಿಗ್ಯಾನ್ ಆರಂಭಿಸಿದ, ಫೈಟ್ ಜಗಳ, ಬಿಟ್ವೀನ್ ಮಧ್ಯದಲ್ಲಿ, ಲೌಡ್ ಜೋರಾಗಿ, ರಿಮೇನ್ ಇರುವುದು, ಫಾರ್ ಎವರ್ ಯಾವಾಗಲೂ, ಅಗೇನ್ ಮತ್ತೊಮ್ಮೆ, ಈಚ್ ಪ್ರತಿಯೊಬ್ಬರು, ಬ್ಯೂಟಿಫುಲ್ ಸುಂದರ, ಶಾರ್ಪ್ ಚೂಪಾದ, ಎಡ್ಜಸ್ ಮೂಲೆಗಳು, ಸ್ಮೈಲಿಂಗ್ ನಗುವ, ಫೇಸ್ ಮುಖ, ಥಿಂಗ್ಸ್ ವಸ್ತುಗಳು, ರೆಫ್ಯೂಸ್ ನಿರಾಕರಿಸು, ಅಗ್ರಿ ಒಪ್ಪಂದ, ಈಕ್ವಲ್ ಸಮನಾದ, ಚಿಲ್ಡ್ರನ್ ಮಕ್ಕಳು, ಆಫ್ಟರ್ ನಂತರ, ಲಿಸ್ನಿಂಗ್ ಕೇಳಿಸಿಕೊಂಡ, ವಾಯ್ಸ್ ಧ್ವನಿ, ಮೌಂಟೇನ್ ಬೆಟ್ಟಗುಡ್ಡ, ಸ್ನ್ಯಾಕ್ಸ್ ತಿಂಡಿ ತಿನಿಸು, ಲಾಫ್ಟ್ ನಗುವ, ಡಿಸೈಡ್ ನಿರ್ಧರಿಸಿದ, ಅಮಂಗ್ ಅವರ ನಡುವೆ, ಸ್ಟಾರ್ ನಕ್ಷತ್ರ, ಸ್ಟಾಪ್ಡ್ ನಿಲ್ಲಿಸಿದ, ವಾಯ್ಸ್ ಬುದ್ಧಿವಂತ, ವಂಡರ್ಸ್ ಆಶ್ಚರ್ಯ, ಮಿಸ್ಟೇಕ್ ತಪ್ಪು, ರಿಯಲೈಸ್ಡ್ ತಿಳಿದುಕೊಂಡರು. ಇವೆಲ್ಲವುಗಳು ಬೆಸ್ಟ್ ಫ್ರೆಂಡ್ಸ್
ಈ ಪಾಠದ ವಿವರಣೆಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳಾಗಿವೆ. ಅವುಗಳ ಅರ್ಥಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಎಲ್ಲರೂ ಕೂಡ ಪಾಠದ ವಿವರಣೆಯನ್ನು ಅರ್ಥೈಸಿಕೊಂಡು ಹೊಸ ಪದಗಳ ಅರ್ಥಗಳನ್ನು ಕೂಡ ಬರೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.